ಸ್ವಲ್ಪ ಜನ ನನ್ನ ಫ್ರೆಂಡ್ಸು ನನ್ನ ಡೈಲಿ ವ್ಲಾಗ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಹಸ್ಬೆಂಡ್ ಕೂಡ ಶೂಟ್ ಇತ್ತು ಅಂತ ಹೇಳಿ ಶೂಟ್ಗೆ ಹೋದ್ರು. ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಆಚೆ ಹೊಟ್ಟಿದ್ದಾಳೆ ಶಾಪಿಂಗ್ ಗಿಪಿಂಗ್ ಅನ್ಕೊಂಡು ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಆಯ್ತಾ. ಸೊ ನನ್ನ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡೋ ಟೈಮ್ ಆಯಿತು, ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ. ಏನು ಸ್ಕೂಲಿಂದ ಮಗಳು ಪಿಕ್ ಮಾಡೋಕೆ ಇಷ್ಟೆಲ್ಲ ರೆಡಿ ಆಗಬೇಕಾ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ಬೋದು. ಹೌದು ಗುರು, ಏನು ಮಾಡೋದು, ಇಷ್ಟು ರೆಡಿ ಆಗಿಲ್ಲ ಅಂತಂದರೆ ಏನಿದೆ, ಹಂಗೆ ಎದ್ಬಿಟ್ಟು ಹಾಗೆ ಬಂದ್ಬಿಟ್ಟಿದ್ದಾರೆ ಅಂತೇಳಿ ಬೇಕೋ ಅಂತ ಇರ್ತಾರೆ. ಯಾಕೆ ಒಂಚೂರು ಚೆನ್ನಾಗಿ ಕಾಣಿಸ್ಬೇಕಲ್ವ ನಾವು. ಹಾಗೆ ಸ್ವಲ್ಪ ಬಟ್ಟೆ ಇತ್ತು ಅಂತೇಳಿ ಅದನ್ನೆಲ್ಲ ಮಡ್ಚಿಟ್ಟೆ. ಸೊ ಟೆರೆಸಲ್ಲಿ ಸ್ವಲ್ಪ ಬಟ್ಟೆ ಇತ್ತು, ಎತ್ಕೊಬಂದೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಇವತ್ತು ಮಲ್ಲಿಗೆ ಹೋಗ್ಬಿಟ್ಟಿತ್ತು ಒಂದೇ ಒಂದು, ಅದನ್ನು ತೊಗೊಂಬಂದು ನಮ್ಮ ಗಣೇಶಂಗಿಟ್ಟೆ. ಸೊ ಸಿರಿ ಎಲ್ಲ ಓದ್ಲಲ್ಲಪ್ಪ ಅಂತ ಹುಡುಕ್ತಾ ಇದ್ರೆ ನೋಡಿದ್ರೆ ಸೋಫಾ ಮೇಲೆ ಬಂದು ಆರಾಮಾಗಿ ಮಲ್ಕೊಂಡಿದ್ದಾಳೆ. ನನಗೂ ಬೋರ್ ಆಗ್ತಾ ಇತ್ತು, ಏನು ಮಾಡೋದು ಅಂತ ಅವಳಿಗೆ ಸ್ವಲ್ಪ ಕಿರಿಕಿರಿ ಮಾಡಿ ಸ್ವಲ್ಪ ಕಾಟ ಕೊಟ್ಟು ನೋಡಿದ್ರೆ ಟೈಮ್ ಕೂಡ ಆಗಿತ್ತು ಅಷ್ಟರಲ್ಲಿ. ಸೊ ಲಾಸಿನ ಕರ್ಕೊಂಡ್ಬರ್ಬೇಕಿತ್ತು. ಲಾಸಿನ ಕರ್ಕೊಂಡು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿಗೋಣ, ಟಾಟಾ, ಬಾಯ್ ಬಾಯ್.